ಒಂದು ಕಡೆ ಅಮೆರಿಕ ಅಂತ ದೈತ್ಯ ರಾಷ್ಟ್ರ ಒಂದು ಕಡೆ ಅವ್ರು ಹೇಳ್ತಾ ಇದ್ದಾರೆ ನಾವು ಇನ್ಕಮ್ ಟ್ಯಾಕ್ಸೇ ಹಾಕಲ್ಲ ಅಂತ. ನಾನು ನನ್ನ ದೇಶದ ಅಮೆರಿಕದ ಪ್ರಜೆಗಳಿಗೆ ನಾನು ತೆರಿಗೆ ಹಾಕಲ್ಲ, ನಾನು ತೆರಿಗೆ ಹಾಕೋದಿದ್ದರೆ ಬೇರೆ ದೇಶಗಳವ್ರು ನಾನು ತೆರಿಗೆ ಹಾಕ್ತೀನಿ ಅಂತೇಳಿ ಟ್ರಂಪ್ ಒಂದು ಹಠಕ್ಕೆ ಬಿದ್ದಂತೆ ಅವರು ಪಾಲಿಸಿಗಳನ್ನು ಮಾಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗಿನ ಪರಿಣಾಮವನ್ನು ಅಮೆರಿಕದ ಮೇಲೆ ಮಾಡುತ್ತೆ, ವಿದೇಶಗಳ ಮೇಲೆ ಮಾಡುತ್ತೆ, ಇಲ್ಲ ಅದು ಅವ್ರಿಗೆ ಬೂಮರಾಂಗ್ ಅಥವಾ ತಿರುಗುಬಾಣವಾಗುತ್ತೆ ಗೊತ್ತಿಲ್ಲ. ಈ ನಮ್ಮಲ್ಲಿ ಈ ತೆರಿಗೆ ಈಗ ನಮ್ಮಲ್ಲಿ ಐಟಿನ 12 ಲಕ್ಷವರೆಗೂ ಇದು ಮಾಡಿದ್ರಲ್ಲ, ಇದು ಹೇಗೆ ಈಗ ಅಂತ? ಇಲ್ಲ ಈಗ ಅಮೆರಿಕದಲ್ಲೂ ಟ್ಯಾಕ್ಸಸ್ ಇದೆ. ನಾವೇನಿದೆ ಇಂಡಿಯಾದಲ್ಲಿ ಪ್ರೋಗ್ರೆಸಿವ್ ರೇಟ್ ಏನಿರುತ್ತೆ 5%, 10%, 12%, ಇದೇ ತರ ಅಮೆರಿಕದಲ್ಲೂ ಆನ್ ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್ಗೆ ಟ್ಯಾಕ್ಸ್ ಇರುತ್ತೆ. ಈಗ ದೇಶಗಳಲ್ಲಿ ಅಮೆರಿಕ, ಇಂಡಿಯಾ, ಚೀನಾ, ರಷ್ಯಾ, ಇದು ಇಂಟರ್ ಕಂಟ್ರಿಗಳಿಗೆ ಏನ್ ಫೈಟ್ ಬರೋದು ಅಂದ್ರೆ ಓನ್ಲಿ ಆನ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಈಗ ನಿಮ್ಗೆ ಇಂಡಿಯಾದಲ್ಲಿ ಕೆಲವು ಟ್ಯಾಕ್ಸಸ್ ಇರಲ್ಲ. ಈಗ ಮೊನ್ನೆ 25 ಕ್ಯಾಪಿಟಲ್ ಗೂಡ್ಸ್, ಇವತ್ತಿನ ಬಜೆಟ್ ಅಲ್ಲಿ 25 ಕ್ಯಾಪಿಟಲ್ ಗೂಡ್ಸ್ ಗೆ ಕಸ್ಟಮ್ ಡ್ಯೂಟಿನ ರಿಡ್ಯೂಸ್ ಮಾಡಿದ್ದಾರೆ. ಇದೇ ತರ ಈಗ ಟ್ರಂಪ್ ಅವ್ರು ಏನ್ ಹೇಳ್ತಿರ್ತಾರೆ, ಇಂಡಿಯಾದಿಂದ ಇಂಪೋರ್ಟ್ ಮಾಡ್ಕೊಳ್ಳುವಂತ ಗೂಡ್ಸ್ ಗಳಿಗೆ ಟ್ಯಾಕ್ಸ್ ಇನ್ಕ್ರೀಸ್ ಆಗುತ್ತೆ. ಇಂಡಿಯಾದಲ್ಲಿ US ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗುವಂತ ಗೂಡ್ಸ್ ಗಳಿಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಅನ್ನೋದು. ಇದೆಲ್ಲಾ ಈಗ ಕಂಟ್ರಿ ಟು ಕಂಟ್ರಿ ಬರೋದು ಮೇಜರ್ ಇಂಡೈರೆಕ್ಟ್ ಟ್ಯಾಕ್ಸ್ ಪೋರ್ಷನ್ಸ್. ನಮ್ಮಲ್ಲಿ ಏನಿದೆ GST, ಕಸ್ಟಮ್ ಡ್ಯೂಟಿ, ಆ ತರ ಡ್ಯೂಟಿಗಳ ಬಗ್ಗೆ ಅವ್ರಿಗಿರುತ್ತೆ. ಇದು ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಮೇಜರ್ ಆಗಿ ಇವಾಗ ನಮ್ಮ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಗಳು, EV ಸೆಕ್ಟರ್ ಗಳಲ್ಲಿ, ಮೊಬೈಲ್ ಸೆಕ್ಟರ್, ಬ್ಯಾಟರೀಸ್ ಗಳಿಗೆ ಮ್ಯಾನುಫ್ಯಾಕ್ಚರಿಂಗ್ ಆಗುವಂತದ್ದು 25 ಕ್ಯಾಪಿಟಲ್ ಗೂಡ್ಸ್ ಗೆ ಕಸ್ಟಮ್ ಡ್ಯೂಟಿನ ರಿಡ್ಯೂಸ್ ಮಾಡಿದ್ದಾರೆ, ಬೇಸಿಕ್ ಕಸ್ಟಮ್ ಡ್ಯೂಟಿ ಎಕ್ಸಾಮ್ ಮಾಡಿದ್ದಾರೆ. ಇದರಿಂದ ನಿಮ್ಗೆ ಏನಾಗುತ್ತೆ, ಪ್ರೊಡಕ್ಷನ್ ನಮ್ಮಲ್ಲಿ ಗ್ರೀನ್ ಎನರ್ಜಿಗೋಸ್ಕರ ಗ್ರೀನ್ ಎನರ್ಜಿನ ಉತ್ತೇಜನ ಮಾಡಿ ಇಲ್ಲಿ ಪ್ರೊಡಕ್ಷನ್ ಎಲ್ಲಾ ಬ್ಯಾಟರಿ ಮೇಜರ್ ಆಗಿ EV ರಿಲೇಟೆಡ್ ಬ್ಯಾಟರೀಸ್ ಗಳು, ಎಕ್ವಿಪ್ಮೆಂಟ್ಸ್ ಗಳು ಮ್ಯಾನುಫ್ಯಾಕ್ಚರಿಂಗ್ ಆಗೋಕೆ ಉತ್ತೇಜನ ಆಗುತ್ತೆ. ಇದರಿಂದ ಫಾರಿನ್ ಇನ್ಸ್ಟಿಟ್ಯೂಷನ್ ಗಳು ಬಂದು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಲೈಕ್ ಏನಿರುತ್ತೆ, ತೆಲ್ಸಾ ಒಂದು ಕಂಪ್ನಿ ಇದೆ, ಅದು ಬಂದು ಇಲ್ಲಿ ಇನ್ವೆಸ್ಟ್ ಮಾಡಬಹುದು. ಅಥವಾ ಎಲ್ಲಾ ರೀತಿಯಾದಂತ ಕಂಪ್ನಿಗಳು ಬಂದು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಇಲ್ಲಿ ಜಾಬ್ ಆಪರ್ಚುನಿಟೀಸ್ ಮತ್ತೆ ನಿಮ್ಗೆ ಆತ್ಮ ನಿರ್ಭರ್ ಭಾರತ ಏನಿರುತ್ತೆ, ನಮ್ಗೆ ಮೇಡ್ ಇನ್ ಇಂಡಿಯಾ, ಆ ಕಾನ್ಸೆಪ್ಟ್ ಗಳನ್ನೆಲ್ಲ ಪ್ರೋತ್ಸಾಹಿಸಿದಂಗೆ ಆಗುತ್ತೆ. ಓಕೆ, ಥ್ಯಾಂಕ್ ಯು ಮಧು ಅವರೇ, ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್.